ಈ ರೀತಿಯಾದಂತಹ ಒಂದು ಗ್ರಾಮಗಳಿಗೆಲ್ಲ ಭೇಟಿ ಕೊಟ್ಟು ಅವರು ಗ್ರಾಮದವರೇ, ಅದರ ಜೊತೆಗೆ ನಾನು ಗ್ರಾಮದಲ್ಲೇ ಬೆಳೆದಿದ್ದು, ನಾನು ಹುಟ್ಟಿದ ಗ್ರಾಮದಲ್ಲೇ, ಹಾಸನ ಜಿಲ್ಲೆ. ಹಾಗಾಗಿ ನಾವೆಲ್ಲ ಹಳ್ಳಿಯಿಂದ ಇದೇ ರೀತಿಯಾದಂತಹ ಸ್ಕೂಲ್ಗಳಲ್ಲಿ ಇದೇ ರೀತಿಯಾಗಿ ಅಪ್ SSLC ವರೆಗೆ ನಾನು ಓದಿದ್ದು ಕನ್ನಡ ಮೀಡಿಯಂನೇ. ಇದೆಲ್ಲ ಅವ್ರು ಹೇಳುವಾಗ ನಾನು ಮೆಲಕ್ ಹಾಕ್ತಾ ಇದ್ದೆ, ನಮ್ದೆಲ್ಲ ಹೆಚ್ಚು ಕಡಿಮೆ ಅಲ್ಲಲ್ಲೇ ಇದೆ, ಹಾಗೆ ಇದೆ ಅನ್ನೋದನ್ನ. ಅದೇ ರೀತಿಯಾದಂತಹ ಒಂದು ಸ್ಟೂಡೆಂಟ್ಸ್ ನೋಡ್ತಾ ಇರೋದು ಏನು ಅಂತಂದ್ರೆ, ಇಲ್ಲಿಂದ ನೀವು ಶುರು ಮಾಡಿ ಅವ್ರು ಹೇಳ್ದಂಗೆ ಒಳ್ಳೆ ಧ್ಯಾನ, ಒಳ್ಳೆ ರೀತಿಯಾದ ಆಸಕ್ತಿ, ಒಳ್ಳೆ ಡೆಡಿಕೇಶನ್ನು ಇದನ್ನೆಲ್ಲ ಇಟ್ಕೊಂಡ್ರೆ ಒಬ್ಬ ವ್ಯಕ್ತಿ ಯಾವ ಜಾಗದಿಂದ ಯಾವ ಜಾಗಕ್ಕೆ ಬೇಕಾದ್ರೂ ಹೋಗ್ಬಹುದು ಅನ್ನೋದಕ್ಕೆ ಅವರೇ ಪ್ರತ್ಯಕ್ಷ ಸಾಕ್ಷಿ. ಜೊತೆಗೆ ಈ ಧ್ಯಾನ ಅನ್ನೋದು ಎಲ್ರಿಗೂ ಅಷ್ಟು ಈಸಿಯಾಗಿ ಆಗುವಂಥದ್ದಲ್ಲ. ಇವಾಗ ಇಷ್ಟು ಒಂದು 50-60 ಜನ ಮಕ್ಕಳು ಅಥವಾ 80 ಜನ ಮಕ್ಕಳು ಯಾರು ಇದ್ದೀವಿ, ಇಲ್ಲಿ ಇರುವಂತಹ ಮಕ್ಕಳಿಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗೋದಕ್ಕೆ ಮೊದಲನೇದಾಗಿ ಆ ವಯಸ್ಸು ಅಲ್ಲ, ಎರಡನೇದಾಗಿ ಎಲ್ರಿಗೂ ಅದು ನಾಟಕವೂ ಆಗಲ್ಲ. ಕೆಲವರು ಒಬ್ರು ಇಬ್ರು 4 ಜನನೋ ಅದನ್ನ ತಗೊಂಡಿರ್ತಾರೆ. ಅದನ್ನೆಲ್ಲ ಬೇರೆಯವರು ಫಾಲೋ ಮಾಡಿ ಪ್ರತಿಯೊಬ್ಬರು ಎಷ್ಟರ ಮಟ್ಟಿಗೆ ಇದನ್ನ ಹಿಡ್ಕೋಬಹುದು, ಈ ಧ್ಯಾನ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ, ಇದನ್ನ ನಾವು ಹಿಡ್ಕೊಳ್ಳೋದ್ರಿಂದ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ, ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಎಲ್ಲರೂ ಅವ್ರು ಹೇಳಿದಾಗೆ ಒಂದು 10 ನಿಮಿಷನೋ 15 ನಿಮಿಷನೋ ಪ್ರತಿ ದಿವಸ ನಿಮ್ಮ ದಿನಚರಿಯಲ್ಲಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ಎಲ್ಲರೂ ಧ್ಯಾನ ಮಾಡಿ ಒಳ್ಳೆಯವರಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ದೊಡ್ಡವರಿಂದ ಹೇಳ್ಕೊಂಡು ಬಂದಿರುವಂತಹ ಒಂದು ಮಾತಿದೆ. ಎಲ್ಲರೂ ಒಳ್ಳೆ ಪ್ರಜೆಗಳಾಗಬೇಕು. ಈ ನಮ್ಮ ದೇಶದಲ್ಲಿ ಒಳ್ಳೆ ಪ್ರಜೆಗಳು ಅಂತ ಹುಡುಕೋದು ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಆಗೋಗಿದೆ. ನೀವೆಲ್ಲ ಒಳ್ಳೆಯವರು ಆಗ್ತೀವಿ ಅಂತ ಇಷ್ಟು ಜನ ಪ್ರಮಾಣ ಮಾಡಿ ಅದಕ್ಕೊಂದು ನಾವು ಇದನ್ನ ಒಂದು ಸಿದ್ಧಾಂತವಾಗಿ ನಾವು ತಗೊಂಡು ಒಳ್ಳೆಯ ಪ್ರಜೆಗಳಾಗ್ತೀವಿ ಅಂತ ತಗೊಂಡ್ರೆ ಅದೇ ತುಂಬಾ ದೊಡ್ಡದು. ಎಲ್ಲರೂ ಒಳ್ಳೆಯವರಾಗ್ಬೋದು. ಒಳ್ಳೆಯವರಾಗಿ ಯಾವ ರೀತಿಯಾಗಿ ಇರ್ಬೋದು ಇರಿ, ಅವ್ರು ಹೇಳಿದ ಹಾಗೆ ಧ್ಯಾನ ಮಾಡೋದು, ಮತ್ತೊಂದು ಏನೇನು ಮಾಡಬೇಕು ಅದನ್ನ ಒಳ್ಳೆಯ ದಿನಚರಿಯಾಗಿ ಆಚರಣೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ನಾನು ಈ ಮಾತನ್ನು ಯಾವ ರೀತಿ ಅವ್ರು ಏನೋ ಹೇಳಿದ್ರು ಸಡನ್ ಆಗಿ ಏನಾಯ್ತು ಅದನ್ನ ಹೇಳ್ತಾ ಇದ್ದೀನಿ. ದೊಡ್ಡ ಟೀಚರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಹಾಗಾಗಿ ನಮಗೆ ಗೊತ್ತಿರೋದು ಮಕ್ಕಳನ್ನ ಅಡ್ರೆಸ್ ಮಾಡಿ ಮಾತನಾಡೋದೆಲ್ಲ ನನಗೆ ಅಷ್ಟರ ಮಟ್ಟ ಗೊತ್ತಿಲ್ಲ. ಹಾಗಾಗಿ ನನ್ನ ಬಗ್ಗೆ ಹೇಳಿದ್ದಲ್ಲ ಸರ್, ಆಕ್ಚುಲಿ ನಾನು ಇದೇ ರೀತಿ ನೀವೇ ಎಕ್ಸಾಂಪಲ್ ನಮಗೆ, ಬೇರೆ ಯಾರು ಅಲ್ಲ. ಅಯ್ಯೋ ದೇವ್ರೆ, ನಿಮ್ಮ ಮುಂದೆ ನಮ್ಗೆ ಏನಿಲ್ಲ. ನಾವು ಇದೇ ಥರ ಹಳ್ಳಿ ಹಾಸನ ಜಿಲ್ಲೆನಲ್ಲಿ ಹುಟ್ಟಿದ್ದು. ಮೊದಲನೇ ಫಸ್ಟ್ ಸ್ಟ್ಯಾಂಡರ್ಡ್ಸ್ ಆವಾಗ 1ನೇ ತರಗತಿ 2ನೇ ತರಗತಿ 3ನೇ ತರಗತಿ, ಅದೇ ರೀತಿ 10ನೇ ತರಗತಿವರೆಗೂ ಕನ್ನಡ ಇದರಲ್ಲೇನೆ, ಅಲ್ಲೇ ಹಾಸನ ಜಿಲ್ಲೆಯಲ್ಲೇ ಕೆಲವು ಗ್ರಾಮಗಳಲ್ಲಿ 2-3 ಗ್ರಾಮಗಳಲ್ಲಿ ಓದಿದ್ದು ಅಪ್ ಟು SSLC ವರೆಗೆ. ಆಮೇಲೆ PUC ನಲ್ಲಿ ನಾವು ಸಿಟಿನಲ್ಲಿ ಆಕ್ಚುಲಿ ನೋಡಿದ್ದು ಮೈಸೂರಿನಲ್ಲಿ. PUC ಓದೋವಾಗಲೇ ಮೈಸೂರು ಅಂತ ನಾವು ಹಿಂದೆ ಯಾವುದೋ 1-2 ಫಂಕ್ಷನ್ಗಳು ಅದು ಇದು ನೋಡಿರ್ತೀವಿ. ಅದು ಬಿಟ್ರೆ PUC ಓದೋವಾಗಲೇ ಫಸ್ಟ್ ಟೈಮ್ ನಾವು ಮೈಸೂರು ಅಂತ ನೋಡಿದ್ದು. ಕಾಲೇಜ್ನಲ್ಲಿ ಹೋದ್ರೆ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಸಿಟಿನಲ್ಲಿ ಬೆಳೆದಿರೋ ಹುಡುಗರು, ಸಿಟಿನಲ್ಲಿ ಓದಿರೋ ಹುಡುಗರು ಎಲ್ರಿಗೂ ಒಂದು ರೀತಿಯಾದಂತಹ ಒಂದು ಇಂಗ್ಲೀಷು ಲ್ಯಾಂಗ್ವೇಜ್ ಅನ್ನುವಂಥದ್ದು ಭಾರಿ ಚೆನ್ನಾಗಿರೋ ಒಂದು ಪ್ರಮಾಣದಲ್ಲಿ ಬಂದಿದೆ. ನಾವು ಅಲ್ಲಿ ಹೋದಾಗ ನಮಗೊಂದು ಇನ್ಫೀರಿಯರ್ ಫೀಲಿಂಗ್. ನಮಗೆ ಈಗ ನಾನು 4 ಜನ ಫ್ರೆಂಡ್ಸ್ ಇದ್ದಾರೆ ಅಂತಂದ್ರೆ ನಾವು ಆ 4 ಜನ ಫ್ರೆಂಡ್ಸ್ ಮಧ್ಯದಲ್ಲಿ ನಾವು ಫ್ರೆಂಡ್ ಆಗಿರಬಹುದಾ ಅನ್ನೋದೇ ಒಂದು ನಮಗೊಂದು ಕಾಂಪ್ಲೆಕ್ಸ್. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇದ್ದಾರೆ, ನಮ್ಗೆ ಇಂಗ್ಲೀಷ್ನಲ್ಲಿ ಮಾತನಾಡೋಕ್ಕೆ ಬರಲ್ಲ. ಆ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಬೆಳೆದು ಆಮೇಲೆ ಅದನ್ನ ನಾವು ಬೇರೆ ರೀತಿಯಲ್ಲಿ ತಗೊಂಡು ಯಾವ ರೀತಿಯಾಗಿ ನಾವು ಇಂಗ್ಲೀಷನ್ನ ಕಲ್ತ್ಕೊಳ್ಳೋಕೆ ಅದು ಇದಾಯ್ತು ಅಂದ್ರೆ ಥಿಂಕ್ ಇನ್ ಇಂಗ್ಲೀಷ್ ಅಂತ ಈಗ ಬೇಕಾದಷ್ಟು ಜನ ಹೇಳ್ತಾರೆ. ಥಿಂಕ್ ಇನ್ ಇಂಗ್ಲೀಷ್. ನಾವು ಮಾತನಾಡಬೇಕಾದ್ರೆ ಇವಾಗ ಉದಾಹರಣೆಗೆ ನೀವು ಊಟ ಮಾಡೋವಾಗಲೇ ಆಗಲಿ ಅಥವಾ ಮನೆಯಿಂದ 4 ಜನರ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ಆಗಲಿ ಅಥವಾ ಏನೇ ಒಂದು ಮಾಡಬೇಕಾದ್ರೂ ಕಡೆಗೆ ಯಾವುದೇ ಸ್ನಾನ ಮಾಡುವಾಗಲಿ ಯು ಶುಡ್ ಥಿಂಕ್ ಇನ್ ಇಂಗ್ಲೀಷ್. ನಾನು ಏನೋ ಯೋಚನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೆ ಯಾವಾಗಲೂ ನಿದ್ರೆ ಮಾಡ್ತಾ ಇರೋವಾಗ ಒಂದು ಬಿಟ್ರೆ ಪ್ರತಿ ಸಮಯದಲ್ಲೂ ಯೋಚನೆ ಅನ್ನೋದು ನಡೀತಾನೆ ಇರುತ್ತೆ. ಆ ಯೋಚನೆ ಯಾವ ಭಾಷೆನಲ್ಲಿ ನಡೀತಾ ಇರುತ್ತೆ? ಮಾತೃ ಭಾಷೆನಲ್ಲಿ ನಡೀತಾ ಇರುತ್ತೆ. ಆ ಯೋಚನೆನ ನಾವು ಕಷ್ಟಪಟ್ಟು ಥಿಂಕ್ ಇನ್ ಇಂಗ್ಲೀಷ್ ಅನ್ನೋ ಲೆವೆಲ್ನಲ್ಲಿ ನಾವು ಅದನ್ನ ರಿಯಲ್ ಆಗಿ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿ ಮೊದಲನೇ ವರ್ಷ ಫಸ್ಟ್ PUC ನಲ್ಲಿ ಆ ಒಂದು ಪ್ರಾಬ್ಲಮ್ಗಳನ್ನೆಲ್ಲ ದಾಟಿ ಸೆಕೆಂಡ್ ಇಯರ್ PUC ಹೊತ್ತಿಗೆ ಪರವಾಗಿಲ್ಲ, ನಾವು ಅವ್ರ ಜೊತೆಗಳನ್ನೆಲ್ಲ ಬೆರೀಬಹುದು, ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದನ್ನ ಬಿಟ್ಟು ಮುಂದಕ್ಕೆ ಹೋಗ್ಬೋದು ಅನ್ನೋ ಲೆವೆಲ್ಗೆ ಬಂದ್ವಿ. ಆಮೇಲೆ ಕಾಲೇಜ್ನಲ್ಲಿ ನೆಕ್ಸ್ಟ್ ಓದುವಾಗ ಮಾಡುವಾಗ ಅದನ್ನೆಲ್ಲ ಮುಂದಕ್ಕೆ ತಗೊಂಡು ಯಾವ ರೀತಿಯಾಗಿ ಮುಂದಕ್ಕೆ ಹೋಗ್ಬೋದು ಅನ್ನೋದನ್ನೆಲ್ಲ ನಾವು ಮಾಡ್ಕೊಂಡು ಮುಂದಕ್ಕೆ ಬಂದ್ವಿ.
ಆಮೇಲೆ ಓದಾದ್ಮೇಲೆ ಇದೆ, ನಾನು ಇನ್ಫ್ಯಾಕ್ಟ್ ಓದಿ ಎಲ್ಲ ಆಗಿ ಇಂಜಿನಿಯರ್ ಆದಮೇಲೆ ಫಸ್ಟ್ ಪ್ರಾಜೆಕ್ಟ್ ಅಂತ ಮಾಡಿದ್ದು ಮಂಡ್ಯದಲ್ಲಿ. ನಮ್ಮ ಕೆರಿಯರ್ ಸ್ಟಾರ್ಟಿಂಗ್ಗೆ ನಿಮ್ಮ ಡಿಸ್ಟ್ರಿಕ್ಟು ಮಂಡ್ಯದಲ್ಲಿ KSFC ಬಿಲ್ಡಿಂಗ್ ಅಂತ ಇದೆ, ಕಾರ್ಮಲ್ ಕಾನ್ವೆಂಟ್ ಆಪೋಸಿಟ್ನಲ್ಲಿ KSFC ಬಿಲ್ಡಿಂಗ್ ಅಂತ ಇದೆ. ಅದನ್ನು ಕಟ್ಟಿಸಿದ್ದು ನಾನೇ. ಅಂದರೆ ನಮ್ಮ ಕಂಪನಿಯಿಂದ ನಾನು ಸೈಟ್ ಇಂಜಿನಿಯರ್, ಪ್ರಾಜೆಕ್ಟ್ ಇಂಜಿನಿಯರ್ ಆಗಿದ್ದು. ಅದು ನನ್ನ ಫಸ್ಟ್ ಪ್ರಾಜೆಕ್ಟ್, ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಪ್ರಾಜೆಕ್ಟ್ ಅದು. ಅದು ಮಾಡಾದ್ಮೇಲೆ ಬೇರೆ ಕಡೆ ಬೇರೆ ಹಲವಾರು ಪ್ರದೇಶಗಳಲ್ಲಿ, ಧಾರವಾಡ, ಹುಬ್ಳಿ, ಬೆಳಗಾಂ ಎಲ್ಲ ಕಡೆನಲ್ಲೂ ಅಲ್ಲೆಲ್ಲ ಕೆಲಸ ಮಾಡಿ, ಆಮೇಲೆ ಕೇರಳ ಈ ಥರದೆಲ್ಲ ಸುಮಾರು ಕಡೆಯಲ್ಲಿ ಕೆಲಸ ಮಾಡಿ, ಆಮೇಲೆ ಕೆಲವು ಹೊರ ದೇಶಗಳಲ್ಲಿ ನೈಜೀರಿಯಾ, ಕತಾರ್, ಚೈನಾ ಈ ಥರ ಬೇಕಾದಷ್ಟು ಜಾಗಗಳಲ್ಲಿ ಏನೇನೋ ಈ ಬಿಸಿನೆಸ್ ಬೇಕಾಗಿರುವಂತಹ ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಬೇಕಾದಷ್ಟು ಕಡೆಯಲ್ಲಿ ಈ ರೀತಿಯಾದಂತಹ ಕೆಲಸ ಮಾಡಿ ಬಂದಿದ್ದೀವಿ. ಅಂದರೆ ಅವರು ನಿಮ್ಮ ಬಗ್ಗೆ ಹೇಳಿ ಅಂದ್ರು ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಇದರಲ್ಲಿ ಇಷ್ಟೇ, ಒಬ್ಬ ವ್ಯಕ್ತಿ ಹಳ್ಳಿನಲ್ಲಿ ಬೆಳೆದ ಅನ್ನೋ ಮಾತ್ರಕ್ಕೆ ನಾವು ಯಾರೂ ನಮ್ಮನ್ನ ಕಡೆಗಾಣಿಸ್ಕೊಳ್ಳಬೇಕಾಗಿಲ್ಲ. ನಾವು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗಬಹುದು ಅನ್ನೋದಕ್ಕೆ